ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಸೊ ಇದು ಬಂದು ಲಾಸ್ಟ್ ವೀಕೆಂಡ್ನ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಅಕ್ಕನ ಮಗಳನ್ನ ಹಾಲಿಡೇಸ್ಗೆ ಅವ್ರ ಸಮ್ಮರ್ ವೆಕೇಷನ್ಸ್ಗೆ ಒಂದು ವಾರ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಬ್ಯಾಂಗ್ಳೂರ್ ಕಡೆ. ಸೊ ಹಂಗೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಕೆಲಸ ಇತ್ತು, ಅದಕ್ಕೆ ನನ್ನ ಫ್ರೆಂಡು ನನ್ನ ಜೊತೆಗೆ ಅಕಂಪನಿ ಮಾಡ್ತೀನಿ ಅಂತ ಅವಳು ಸಹ ಬರ್ತಿದ್ಲು. ಸೊ ಇಲ್ಲಿ ಯಾರೂ ಇನ್ನು ಕೆಲಸ ಮಾಡೋಕ್ಕಿಲ್ಲ ಅಲ್ವಾ, ಸೊ ಎಲ್ಲದನ್ನು ಮಾಡಿ ಎಲ್ಲದನ್ನು ಚೆಕ್ ಮಾಡ್ಕೊಂಡು ನಾನು ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿಬಿಡ್ತು. ಬೆಳಗ್ಗೆ ಅಂದ್ಕೊಂಡಿದ್ದ ಟೈಮೇ ಆಗಲಿಲ್ಲ. ಸೊ ಎಲ್ಲದನ್ನು ರೆಡಿ ಮಾಡಿ ಐ ಜಸ್ಟ್ ಲೆಫ್ಟ್ ಹೋಮ್. ಸೊ ಆಲ್ರೆಡಿ ನನ್ನ ಫ್ರೆಂಡ್ ಬಸ್ ಸ್ಟಾಪಲ್ಲಿ ಇರ್ತೀನಿ ಅಂತ ಅಂದ್ಲು. ನಾನು ಹೋಗ್ತಾ ಇರಬೇಕಾದ್ರೆ ಹಂಗೆ ದಾರಿಯಲ್ಲಿ ಸಿಕ್ಕಿದ್ರು. ಸೊ ಹಂಗೆ ಡೈರೆಕ್ಟ್ ಇನ್ ಬಸ್ ಸ್ಟಾಪ್ಗೆ ರೀಚ್ ಆಗಿ ಒಂದು ಸ್ವಲ್ಪ ಹೊತ್ತು ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ಬಸ್ಸಸ್ ಇಲ್ಲೇ ಇರಲಿಲ್ಲ. ಕೊನೆಗೂ ಒಂದು ಬಸ್ ಸಿಕ್ತು, ಬಟ್ ಹೆವಿ ಅಂದರೆ ಹೆವಿ ರಶ್ ಆಗಿತ್ತು. ನಿಂತ್ಕೊಂಡೆ ಆಲ್ಮೋಸ್ಟ್ ತುಮಕೂರಿಂದ ನೆಲಮಂಗ್ಲವರೆಗೂ ಆಲ್ಮೋಸ್ಟ್ 1 ಅವರ್ವರೆಗೂ ಟ್ರಾವೆಲ್ ಮಾಡಿದ್ವಿ. ಸೊ ಬೆಳಗ್ಗೆನೇ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ಅಲ್ಲಿಂದ ಮತ್ತೆ ಮೆಟ್ರೋನ ತೊಗೊಂಡು ವಿ ಹ್ಯಾಡ್ ಟು ಚೇಂಜ್ 2 ಮೆಟ್ರೋಸ್. ಸೊ ಫೈನಲಿ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋಗೆ ಕಾಯ್ತಿದ್ವಿ. ನೋಡಿದ್ರೆ ನಮ್ಮ ಮೆಟ್ರೋಗೆ ಬಂತು ಅಂತ ಅಂದ್ಕೊಂಡ್ರೆ ಪಕ್ಕದ ಪ್ಲ್ಯಾಟ್ಫಾರ್ಮ್ಗೆ ಬಂತು. ಸೊ ಅದಕ್ಕೂ ಒಂದಷ್ಟು ಹೊತ್ತು ವೆಯ್ಟ್ ಮಾಡಿದ್ವಿ. ಇವತ್ತು ಯಾಕೋ ಬೆಳಗ್ಗಿಂದನೇ ಡೇ ಸ್ಟಾರ್ಟ್ ಮಾಡಿದ್ದೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು ನಮಗೆ, ಅಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಕೊನೆಗೂ 15 ಮಿನಿಟ್ಸ್ ವೆಯ್ಟ್ ಆದಮೇಲೆ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಮೆಟ್ರೋ ಬಂತು. ಸೊ ಹತ್ಕೊಂಡು ಒಂದು 1.5 hour ಲಾಂಗ್ ಜರ್ನಿ ಇತ್ತು. ಸೊ ಎಲ್ಲ ಮುಗಿಸಿ ಫೈನಲಿ ವೈಟ್ ಫೀಲ್ಡ್ಗೆ ರೀಚ್ ಆದ್ವಿ. ಸೊ ಲಾಸ್ಟ್ ಡೆಸ್ಟಿನೇಷನ್. ಸೊ ಮತ್ತೆ ಅವಳನ್ನ ಕರ್ಕೊಂಡು ಮತ್ತೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಕಿತ್ತು. ಸೊ ಇಟ್ ವಾಸ್ ಅ ರಿಯಲಿ ಲಾಂಗ್ ಲೆಂತಿ ಡೇ. ಬಂದ್ವಿ ಫೈನಲಿ. ಆ್ಯಂಡ್ ಸೊ ಫೈನಲಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ನಾನು ಇಲ್ಲಿ ಇವ್ರ ಮನೆಗೆ ಬಂದು ಆಲ್ಮೋಸ್ಟ್ 1 year ಹತ್ರ ಆಗಿಬಿಟ್ಟಿತ್ತು ನನ್ನ ವರ್ಕ್ ಶೆಡ್ಯೂಲ್ಸ್ ಇರೋದ್ರಿಂದ. ಐಲಲ್ಲು ಪ್ರತಿಮಾ. ನನ್ನ ಮದರ್ ಟಂಗ್ ಬಂದು ತೆಲುಗು. ಸೊ ಅಲ್ಲಲ್ಲಿ ಒರಿಜಿನಲ್ ಕ್ಲಿಪ್ಪಿಂಗ್ಸ್ ಹತ್ರ ಏನಾದರೂ ತೆಲುಗು ಕೇಳಿಸಿದ್ರೆ ಪ್ಲೀಸ್ ಏನೂ ಅಂದ್ಕೊಳ್ಬೇಡಿ. ಸೊ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಇವಳು ಏನೇನೋ ಆರ್ಡ್ರ್ ಮಾಡಿಟ್ಟಿದ್ಲು ನಮ್ಮಕ್ಕ. ಸೊ ಅದನ್ನೆಲ್ಲ ತಿಂದು ಅವಳಿಗೂ ಕ್ಯಾಮ್ರಾ ಶೈ ಹೆವಿ. ಸೊ ಕ್ಯಾಮ್ರಾ ಮುಂದೆನೇ ಬರ್ತಿರ್ಲಿಲ್ಲ. ಸೊ ಹೆಂಗೆಂಗೋ ಮಾಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಿಟ್ಟೆ. ಅಕ್ಕನ ಮಕ್ಕಳು ಅಂದ್ರೆ ತುಂಬ ಸ್ಪೆಷಲ್ ಅಲ್ವಾ. ನಮಗೂ ಅವ್ರಿಗೂ ಇರೋ ಬಾಂಡಿಂಗ್ ಅಂತೂ ತುಂಬ ಹೆವಿ ಆಗಿರುತ್ತೆ. ನನಗೂ ಇವಳಿಗೂ ಸಹ. ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸೋ ಟಯರ್ಡ್. ಗೊತ್ತಿಲ್ಲದಲ್ಲೇ ಇರೋ ರೂಟ್. ಕಮ್ ಹಿಯರ್, ಸ್ಟಾಪ್, ಟೆಲ್ ಹಾಯ್. ನೋ ಹಂಗೂ ಹಿಂಗೂ ಎಲ್ಲೋ ಶಾರ್ಟ್ ಕಟ್ಸ್ನ ಉಟ್ಕೊಂಡು ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲೂ ಒಂದು 30 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಾದ್ಮೇಲೆ ಬಸ್ ಸಿಕ್ತು. ಸೊ ಕೊನೆಗೂ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದು ಹೆಂಗಂದ್ರೆ ಹಂಗೆ ಬೆಡ್ರೂಮಲ್ಲಿ ಬಿದ್ದಿದ್ವಿ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇದೆ ನೆಕ್ಸ್ಟ್ ವೀಕ್. ಸೊ ಅವರು ಮೀಟ್ ಆಗ್ತೀನಿ ಅಂತಂದರು. ಸೊ ವೈ ನಾಟ್ ಬ್ಯಾಚುಲರೇಟ್ ಅಂತ ಅಂದ್ಬಿಟ್ಟು ಸಡನ್ನಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಟ್ ವಾಸ್ ಲೈಕ್ ಅ ಹರಿ ಥಿಂಗ್. ಸೊ ಎಲ್ಲ ಬೇಗ ಪರ್ಚೇಸ್ ಮಾಡಿ ಹೋದ್ವಿ. ಅವರು ಬಂದಿದ್ರು. ಸೊ ಸೆಲೆಬ್ರೇಷನ್ಸ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. Say hi. Hi. Say hi. Say hi. Lalu. ಇನ್ನೊಂದು
ಸೊ ಇವ್ರು ಬಂದು ನನ್ನ ರಿಲೇಟಿವ್ ಕಮ್ ನನ್ನ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಸಡನ್ನಾಗಿ ಸ್ನೋ ಸ್ಪ್ರೇ ಮಾಡಿದ್ದಕ್ಕೆ ಏನೋ ಮಾಡ್ತಿದ್ದೀನೋ ಅವ್ರುಗಳಿಗೆ ಅಂತ ಅಂದ್ಬಿಟ್ಟು ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆ್ಯಂಡ್ ಅವಳನ್ನ ಸಮಾಧಾನ ಮಾಡೋದಕ್ಕೆ ಒಂದು 5 to 6 minutes ತೊಗೊಂಡ್ರು ಎಲ್ಲರೂ. ಸೋ ಕ್ರ್ಯಾಂಕಿಯಾಗಿತ್ತು. ಆ್ಯಂಡ್ ನಾನು ಲಾಸ್ಟ್ ಇಷ್ಟು ಚಿಕ್ಕ ಮಗುನ ನೋಡಿದ್ದು ನಮ್ಮ ಅಕ್ಕನ ಮಗಳೇ. ಸೊ ಅದಾದಮೇಲೆ ತುಂಬ ವರ್ಷಗಳಾದಮೇಲೆ ಇವಳನ್ನ ನೋಡ್ತಿದ್ದೀನಿ. ಬಟ್ ಶಿ ವಾಸ್ ಸೋ ಕ್ಯೂಟ್ ಆ್ಯಂಡ್ ಪ್ರಿಟಿ. ಹಾಯ್ ಸುಬ್ಬಿ ಸುಡಿಡಾ ఎవరు వీళ్ళంతా ఈ టార్చర్ ఇస్తా ఉన్నారు నాకే ಸತ್ತೇರಿಗೆ. ಸೊ ಸೆಲೆಬ್ರೇಷನ್ಸ್ ಅಂತೂ ಸಕ್ಕದಾಗೋಯ್ತು. ಸೊ ಮಗು ಇತ್ತು ಅಂತ ಅಂದ್ಬಿಟ್ಟು ಆ್ಯಂಡ್ ಮಳೆ ಬರ್ತಿತ್ತು ಅಂತ ಅವರು ಬೇಗ ಹೊರಟ್ಬಿಟ್ರು. ಸೊ ನಾವು ಸ್ವಲ್ಪ ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟ್ವಿ. ಆ್ಯಂಡ್ ನನ್ನ ಫ್ರೆಂಡ್ನ ಮೊದಲನೇ ಸರಿ ನಾನು ಕರ್ಕೊಂಡು ಬಂದಿರೋದು. ಸೊ ಅವಳು ವೈಬ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಈಚೆ ಮಳೆ, ಆ ವೆದರ್ ಆಗಲಿ. ಆ್ಯಂಡ್ ನಮ್ಮ ಊರು ಕರಗ ನಡೀತಿತ್ತು. ಸೊ ಫುಲ್ ಲೈಟಿಂಗ್ಸಲ್ಲಿ ಡೆಕೋರೇಟ್ ಮಾಡಿಬಿಟ್ಟಿದ್ರು. ಸೊ ಆ ವೈಬು ಇದ್ರ ಜೊತೆ ಜಾಯ್ನ್ ಆಗಿಬಿಟ್ಟಿತ್ತು. ಆ್ಯಂಡ್ ಆ ರೋಲರ್ ಕೋಸ್ಟರ್ ಡೇ ಬೆಳಗ್ಗಿಂದ ಸಂಜೆವರೆಗೂ ಬರೀ ಟ್ರಾವೆಲಿಂಗೇ ಆಗಿಬಿಟ್ಟಿತ್ತು. ಸೊ ಇದಾಗಿತ್ತು ನಮ್ಮ ಬ್ಯಾಂಗ್ಳೂರ್ನ ಫಸ್ಟ್ ಡೇ. ಸೊ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.